ಕೆಲಸ ಮಾಡಿದವ್ರಂದ್ರೆ ಒಬ್ಬರು ಮಹೇಂದ್ರ ಕುಮಾರ್ ಅಂತ ಹೇಳಿದ್ರು. ಏನು ಮಾಡಿಲ್ಲ, ಬರೇ ಮಣ್ಣು ಕೆದರ್ತಾರ, ಹಾಕ್ತಾರ, ಮಳೆಗಾಲದಾಗ ಹರ್ಕೊಂಡು ಹಳದಾಗ ಹೋಗ್ಬೇಕು. ಮೊಳಕಾಲ ಊರಿನ ಮೇಲೆ ಸಿಮೆಂಟ್ ರೋಡ್ ಮಾಡಿ ಪೂರ ಕಿತ್ಕೊಂಡು ಹೋಗ್ಯಾರ. ಮೊಳಕಾಲಿಗೆ ತೆಗೆ ಬಿದ್ದಾವ. ಅದಕ್ಕೆ ನಮ್ಮ ಗ್ರಾಮಸ್ಥರು ಏನು ಮಾಡಿದ್ರು, ಅವ್ರು ಏನಾರು ರೊಕ್ಕ ಕೊಟ್ಟ ತಹಸೀಲ್ದಾರ್ ಬಂದು ಅದಕ್ಕೆ ಒಂದು 7-10 ಟ್ರಿಪ್ ಮಣ್ಣು ಹಾಕ್ಯಾರ. ಅದ್ರ ಸಮೇತ ಇವತ್ತು ರೊಕ್ಕ ಕೊಟ್ಟಿಲ್ಲ. ಅಂದ್ರೆ ಈಗ ನಮ್ಗೆ ಏನು ಬೇಕಾಗಿದೆ, ನಮ್ಗೆ ಏನೂ ಬೇಕಾಗಿದೆ. ನಮ್ಮ ಊರಿಗೆ ಒಂದು ಡಾಂಬರ್ ರೋಡ್ ಬೇಕು ಅಷ್ಟೇ. ನಮ್ಮ ಮೂರಲ್ಲಿಯಿಂದ ಪೂರ ಹಳ್ಳಳ್ಳಿವರೆಗೆ ಮಧ್ಯದಲ್ಲಿ ನಮ್ಮ ಊರು 2 ಕಿಲೋಮೀಟ್ರು, ಆ ಕಡೆ 2.5 ಕಿಲೋಮೀಟ್ರ್ ಹಳ್ಳಳ್ಳಿ ನೋಡ್ರಿ. ಆ ಕಡೆ ಬಸವ ಕಲ್ಯಾಣದಿಂದ ರಸ್ತೆ ಕಟ್ಟ 15 ವರ್ಷ ಆಯ್ತು. ರಸ್ತೆನೇ ಇದ್ದಿಲ್ಲ, 15 ವರ್ಷ ಆಯ್ತು. ಭಾಳ ಸಲ ಹೇಳಿ ಸರ್, ಭಾಳ ಸಲ ಕೇಳ್ಕೊಂಡಿದ್ದೀವಿ. ಗ್ಯಾರಂಟಿ ಅವರು ನಮ್ಮಲ್ಲಿ MLA ಅವರು ನಮ್ಮ ಈಶ್ವರ ಖಂಡ್ರೆ ಅವ್ರು ಬರ್ತಾರೆ. ನಮ್ಮ MP ಅಂದ್ರೆ ಅವರು ಎಲೆಕ್ಷನ್ ಗೆದ್ದ ಮೇಲೆ ನಮ್ಮ ಊರಿಗೆ 2 ಸಲ ಬಂದರು. 2 ಸಲ ಪೂರ್ಣ ಆಶ್ವಾಸನೆ ಕೊಟ್ಟಾರೆ. ನೀವು ಊರಿಗೆ ಒಂದು ವರ್ಷದ ಒಳಗಾಗಿ ನಿಮ್ಮ ಊರಿಗೆ ಡಾಂಬರೀಕರಣ ರೋಡ್ ಮಾಡ್ಕೊಡ್ರಪ್ಪ. ಇವತ್ತಿಗೆ 3ನೇ ವರ್ಷ, 2.5 ವರ್ಷ ಮ್ಯಾಲ ಆಯ್ತು. ಸರ್ಕಾರ ಬಂದು ನೀವು ಬೇಕಾದ್ರೆ ನೀವು ನೋಡ್ಬೇಕಾದ್ರೆ ಅಲ್ಲಿ ನಿಜ ಸ್ಥಿತಿ ನೀವು ತಿಳಿಬೇಕಾದ್ರೆ ಇಲ್ಲಿಂದ ಒಂದು ಫರ್ಲಾಂಗ್ ಮೇಲೆ ಸ್ಕೂಲು ಜರ ಅಲ್ಲಿ ಹೋಗಿ ಜರ ನಿಮ್ಮ ಕಣ್ಣಿನ ಭಾಳ ಸಲ ಜನ ಗ್ರಾಮಸ್ಥರು ಹೋಗಿ ಹೇಳ್ಯಾರ, ಆಯ್ತು ಮಾಡಿಸ್ತೀವಿ ಅಂತ ಹೇಳ್ಯಾರ. ಏನೂ ಇಲ್ಲಿನ ಟೆಂಡರ್ ಆಗಿಲ್ಲ, ಏನಾಗಿಲ್ಲ. ಆಯ್ತು ಈಗ ಟೆಂಡರ್ ಆಯ್ತು ಅಲ್ಲ 6-7 ತಿಂಗಳು ಬರೀ ಟೆಂಡರ್ ಆಯ್ತು ಅವಾಗ ನಾವು ಸುಮ್ಮನೆ ಕೂಡುತ್ತೀವಿ. ಆವಾಗ ಯಾಕೆ ಓಟ್ ಹಾಕ್ತೀವಿ, ನಾವು ಬಹಿಷ್ಕಾರ ಮಾಡ್ತೀವಿ. ನಮ್ಮ ಜೀವನ ನೋಡಿ, ನಾನು 40 ವರ್ಷ ಗೌರ್ಮೆಂಟ್ ಟೀಚರಾಗಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿಲ್ಲ. ಇದೇ ಇಂಥ ಗಜ್ಜೆ ಆದಿಮೇಲೆ ಸೈಕಲ್ ಮಾಡ್ಕೊಂಡು ಹೋಗಿ ಬರೋದ್ರೆ ನಾನು ಟಂಕ ಹಿಡ್ಕೊಂಡೋಗ್ಯಾರ. ಏನು ಅಂದ್ರೆ ನೀವು ಸ್ವಲ್ಪ ನಿಜ ಸ್ಥಿತಿಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಯ್ತು. ಒಂದು ಸಲ ಹಿಂಗೆ ಗಂಡ ಹೆಂಡತಿ ಸೈಕಲ್ ಮೋಟರ್ ಮೇಲೆ ನಡೆದಿರು, ಯಾವ ಊರವರು ಏನಿದ್ರು, ಅವರು ಬಿದ್ದುಬಿಟ್ರಿ. ಇಬ್ಬರು ಬಿದ್ದರು. ನಮ್ಮ ಊರವ್ರು 2-3 ನಡೆದಿರು. ನಿಮ್ಮ ಊರಾಗ ಯಾರ ಗಣಸರದ್ರಿ ಅಲ್ರಿ, ಇಷ್ಟು ರೋಡ್ ಮಾಡಿಸೋದಾಗಲ್ಲ ಈ ಕಾಲಕ್ಕೆ ಅಂತ ಬೈದರು. ಅವ್ರು ನನಗೆ ಬಂದು ಹೇಳಿದ್ರು, ನಿಮ್ಗೆ ನಾಚಿಕೆ ಉಂಟು, ಈಗ ಬೈತಾ ಇದ್ದಾರೆ. ಊರ ಹೆಣ್ಮಕ್ಳು ಬಂದು ಅವ್ರು ಬಿದ್ದರು. ಪಾಪ ಏನು ಹೇಳಬೇಕು, ಕನಿಷ್ಠ ಒಂದು ವಾರದಾಗ ಒಬ್ಬರ ಇಬ್ಬರ ಗಾಡಿ ಮಂದಿ ನೋಡೋದು ಗ್ಯಾರಂಟಿ. ನೋಡಿ ಸರ್, ನಮ್ಮ ನಿಜ ಸ್ಥಿತಿ ನಾವು ಹೇಳ್ತೀವಿ. ನಮ್ಗೆ ಏನು ಅವ್ರಿಗೆ ಬೇಕಾದವ್ರಿಗೆ ಮಾಡಿರ್ಬೇಕು, ನಮ್ಮ ಊರಿಗೆ ಮಾಡಿ. ಅವರು ಎರಡನೇ ಟರ್ಮದ ಏನದ ವಿಶೇಷವಾಗಿ ಸ್ವಾರ್ಥದ ಅದಕ್ಕೆ ಏನಿಲ್ಲ. ಊರಾಗ ಅವ್ರಿಗೆ ಕಡಿಮೆ ಓಟ್ ಬಿದ್ದಾವ, ಅದ್ರ ಸಲಕ್ಕೆ ರೋಡ್ ಆಗ್ತಾ ಇಲ್ಲ. ನನ್ನ ಅಭಿಪ್ರಾಯ ಇದೆ. ಯಾಕಂದ್ರೆ ನಮ್ಮ ಊರ ಅಲ್ವೇ ಅವ್ರಿಗೆ ಕೂತಾವ, ನಮಗೂ ಬೇರೆ ಪಾರ್ಟಿಗಳು ಕೊಡ್ಬೋದು. ಅದರಲ್ಲಿ ನಿಮ್ಮ ಊರೇ ಬೆಳಿ, 150 ಬೆಳಿ, ಅಲ್ಲೂ ನಿಮ್ಮ ವೋಟರ್ ಸರಳ ಕರ್ತವ್ಯ. ಅಷ್ಟು ಜನ ಮೆಜಾರಿಟಿ ತೋರಿಸಿದ್ರೆ ಆ ಊರಿಗೆ ನೀವು ರೋಡ್ ಮಾಡ್ತಾರೆ.